ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ 6th ಸೆಮ್ ರಿಸಲ್ಟ್ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ. ಆಲ್ರೆಡಿ ಯಾರ್ಯಾರು ರಿಸಲ್ಟ್ ಚೆಕ್ ಮಾಡಿದ್ದೀರಾ ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದ್ರೆ ಸಾಕಷ್ಟು ಜನರಿಗೆ ಒಂದು ವೆಬ್ಸೈಟ್ ಅನ್ನೋದು ಓಪನ್ ಆಗ್ತಿಲ್ಲ. ಯಾಕಂದ್ರೆ ತುಂಬ ಜನದ್ದು ನೋಡಿದೆ ನಾನು. ಈಗ ಎಕ್ಸಾಂಪಲ್ ಲೈವಲ್ಲೇ ನಾವು ಬೇಕಾದ್ರೆ ನೀವು 6th ಸೆಮ್ ರಿಸಲ್ಟ್ ಅನೌನ್ಸ್ಮೆಂಟ್ ಲಿಂಕ್ ಕೂಡ ಕೊಟ್ಟಿದ್ದೆ. ನಾನು ಲಿಂಕ್ ಓಪನ್ ಮಾಡಿದ್ರೆ ನಮ್ಮದು ವಿಟಿದು ವೆಬ್ಸೈಟ್ ಯಾವುದೇ ಕಾರಣಕ್ಕೆ ಓಪನ್ ಆಗ್ತಿಲ್ಲ. ಯಾಕಂದರೆ ಅಟ್ ಎ ಟೈಮಲ್ಲಿ ಏನಾಗ್ತದೆ ಅಂದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಸ್ಟಾರ್ಟಿಂಗಲ್ಲಿ ಒಂದು ಸರ್ವರ್ನ ನೀಟಾಗಿ ಮಾಡಿದ್ರೆ ಕರೆಕ್ಟಾಗಿರ್ತದೆ. ಬಟ್ ಈ ಅಟ್ ಎ ಟೈಮಲ್ಲಿ ಒಂದೇ ಟೈಮಲ್ಲಿ ಏನು ಮಾಡ್ತೀರಾ, ಎಲ್ಲ 6th ಸೆಮ್ ಸ್ಟೂಡೆಂಟು ಒಂದೇ ರಿಸಲ್ಟ್ ಚೆಕ್ ಮಾಡೋಕೆ ಬಂದಾಗ ಈ ಥರ ವೆಬ್ಸೈಟ್ ಈ ಥರ ಆಗುತ್ತೆ. ಅದು ನಿಮ್ಗೆ ಗೊತ್ತಿರುತ್ತೆ. ಯಾಕಂದರೆ ಆಲ್ರೆಡಿ ನೀವು 6th ಸೆಮ್ ಮುಗಿಸಿದ್ರೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ ವೆಬ್ಸೈಟ್ ಯಾವ ಥರ ಆಗುತ್ತೆ ಅಂತ. ಓಕೆ, ಈಗ ಏನು ಮಾಡಬೇಕಂದ್ರೆ ನೀವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಈಗ ಅಲ್ಲಿ 9 ಗಂಟೆ ಆಗ್ತಾ ಬಂದು 8:50 ಅಂದರೆ ಇನ್ನೊಂದು ಸ್ವಲ್ಪ 1 ಅವರ್ ಇಲ್ಲೊಂದು 20 ಮಿನಿಟ್ಸ್ ವೇಟ್ ಮಾಡಿ ನಿಮ್ಮೊಂದು ವೆಬ್ಸೈಟು ಕರೆಕ್ಟಾಗಿ ಆಗುತ್ತೆ. ಆ ಸರ್ವರ್ ಅನ್ನೋದ್ರಿಂದ ಎಲ್ಲ ತೊಂದರೆ ಅನ್ನೋದು ಹೋಗುತ್ತೆ. 20 ಇಲ್ಲೊಂದು ½ ಅನ್ ಅವರ್ ಬಿಟ್ಬಿಟ್ಟು ರಿಸಲ್ಟ್ನ ಚೆಕ್ ಮಾಡಿ. ಖಂಡಿತ ನಿಮ್ಮ ರಿಸಲ್ಟ್ ಆದರೆ ಬರುತ್ತೆ. ಆಲ್ರೆಡಿ ತುಂಬ ಸ್ಟೂಡೆಂಟ್ಸ್ ಆಲ್ರೆಡಿ ರಿಸಲ್ಟ್ ಚೆಕ್ ಮಾಡಿದ್ದಾರೆ. ರಿಸಲ್ಟ್ ಏನಾಗಿದೆ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಒಂದು ಯಾವ ಥರ ಆಗಿದೆ. ಆಮೇಲೆ ಮತ್ತೆ ಏನಾದರೂ ಬ್ಯಾಕ್ಲಾಗ್ ಆಯಿತು ಮತ್ತು ಸ್ಕೀಮ್ ಅಪ್ಲಿಕೇಶನ್ಸ್ ಬಗ್ಗೆ ನಾನು ಹೇಳಿದ್ದೆ ಓದ್ ವಿಡಿಯೋದಲ್ಲಿ. ಇನ್ನೂ ಯಾರಿಗೂ ಸ್ಕೀಮ್ ಅಪ್ಲಿಕೇಶನ್ ಗೊತ್ತಿಲ್ಲ ಅಂದರೆ ಹೋಗಿ ನಮ್ಮೊಂದು ವಾಟ್ಸಪ್ ಚಾನಲ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಹೋಗಿ ಜಾಯ್ನ್ ಆಗಿ. ಯಾಕಂದರೆ ಅಲ್ಲಿ ನಿಮಗೆ ಸ್ಕೀಮ್ ಅಪ್ಲಿಕೇಶನ್ ಅದು 6th ಸೆಮಿಸ್ಟರ್ದು ಎಲ್ಲ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದೀವಿ. ಅದರಿಂದ ಏನಪ್ಪ ಬೆನಿಫಿಟ್ಸ್ ಅಂದರೆ ನಿಮಗೆ ಮೇನ್ ಮಾರ್ಕ್ಸ್ ಕಡಿಮೆ ಬಂದಿದ್ದರೆ ಮತ್ತು ನೀವೇನಾದರೂ ರಿವ್ಯಾಲ್ಯೂಷನ್ ಹಾಕಬೇಕನ್ನೋಂಗಿದ್ರೆ, ಆಮೇಲೆ ನಿಮ್ದು ಏನಾದರೂ ಬ್ಯಾಕ್ ಅನ್ನೋ ಒಂದು ಸಬ್ಜೆಕ್ಟ್ಸ್ ಆಗಿತ್ತು ಅಂದರೆ ನಿಮಗೆ ನೀವು ರಿವ್ಯಾಲ್ಯೂಷನ್ ಹಾಕ್ಬಿಟ್ಟು ನಿಮ್ಮ ಒಂದು ಮಾರ್ಕ್ಸ್ನಾದರೆ ಚೆಕ್ ಮಾಡಿ. ಇಲ್ಲಾಂದರೆ ಇನ್ನೊಂದು ನಿಮಗೆ ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದಾಗ ಸರಿ ಅನ್ನೋದಾಗುತ್ತೆ. ಬಟ್ ನೀವು ಏನಾದರೂ ಸ್ಕೀಮ್ ಅಪ್ಲಿಕೇಶನ್ ನೋಡ್ದಿಲ್ಲಾರೇ ನೀವು ವ್ಯಾಲ್ಯೂಯೇಷನ್ ಹಾಕಿದ್ರೆ ಅಂದರೆ ನಿಮಗೆ ಎಲ್ಲಿ ಮಾರ್ಕ್ಸ್ ಕೊಡಬೇಕು ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಬಟ್ ಆರು ಒಂದು ಟೈಮ್ ಸ್ಕೀಮ್ ಅಪ್ಲಿಕೇಶನ್ ನೋಡಿದ್ರೆ ನಿಮಗೆ ಫುಲ್ 100% ಐಡಿಯಾನ ಸಿಗುತ್ತೆ. ಬಟ್ ನೋಡಿರಿ, ಈಗ ಲೈವಲ್ಲೇ ನೋಡ್ಬೋದು. ಈಗ ಆಲ್ರೆಡಿ ವೆಬ್ಸೈಟ್ ಅನ್ನೋದು ಓಪನ್ ಆಗ್ತಿದೆ. ಸರ್ವರ್ ತುಂಬ ಜನ ಕೇಳ್ತಿದ್ರು. ಇಲ್ಲರಿಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇಷ್ಟೊತ್ತನ ವೇಟ್ ಮಾಡಬೇಕಾಗುತ್ತೆ. ಇಷ್ಟೊತ್ತನ ಆಗಿದ ಮೇಲೆ ನಿಮ್ಮದು ರಿಸಲ್ಟ್ ಅದೇ ಚೆಕ್ ಆಗುತ್ತೆ. ಅಂದರೆ ಇವಾಗ ನಿಮ್ಮದು US ಒಂದು ಕ್ಯಾಪ್ಚರ್ ಕೋಡ್ ಹಾಕಿ ನಿಮ್ಮ ಸಬ್ಮಿಟ್ ಮಾಡಿದ್ರೆ ನಿಮ್ಮದು ರಿಸಲ್ಟ್ ಅದ್ರ ಬರುತ್ತೆ. ಎಲ್ಲರಿಗೂ ಆಲ್ ದ ಬೆಸ್ಟ್, ಕಂಗ್ರಾಟ್ಸ್. ಮತ್ತು ನಿಮ್ಮದು ರಿಸಲ್ಟ್ ಪಾಸ್ ಆಗಿದ್ರೆ ಒನ್ಸ್ ಅಗೇನ್ ಕಂಗ್ರಾಟ್ಸ್. ಆಮೇಲೆ ನಿಮ್ಮದು ಏನೋ ಫೇಲ್ ಆಗಿತ್ತು, ಒಂದು ಸ್ವಲ್ಪ ಬ್ಯಾಕ್ ಆಗಿತ್ತು ಅಂದರೆ ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ಬರುವಂಥ ಎಕ್ಸಾಮಲ್ಲಿ ನೆಕ್ಸ್ಟ್ ಅದನ್ನ ಎದುರಿಸ್ಕೊಂಡು ಆ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಎನಿವೇ, ಇದು ಒಂದೇ ನಿಮ್ಮೊಂದು ರಿಸಲ್ಟ್ ಏನೋ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡಲ್ಲ ಅನ್ನೋದು ಗೊತ್ತಿದೆ. ಬಟ್ ನೆಕ್ಸ್ಟ್ ಏನೇ ಒಂದು ಅಪ್ಡೇಟ್ ಬಂದರೂ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಖಂಡಿತ ನಿಮಗೊಂದು ಅಪ್ಡೇಟು ಟೈಮ್ ಟು ಟೈಮ್ ರಿಸಲ್ಟ್ ಅಂತ ಅಲ್ಲ, ಮುಂದೆ ಏನೇ ಒಂದು ಅಪ್ಡೇಟ್ ಬಂದರೂ ಇಂಜಿನಿಯರ್ ಕಡೆಯಿಂದ ನಮ್ಮೊಂದು ಚಾನಲ್ ಅದು ಸಿಗ್ತಿರುತ್ತೆ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಆಗಿದೆ ಅಂದರೆ ನಿಮ್ಮೊಂದು ಸಪೋರ್ಟ್ ಸಿಕ್ತಂದರೆ ಮುಂದೆ ಏನೋ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಆದ ವೀಡಿಯೋ ಖಂಡಿತ ಮಾಡಿ ತಿಳಿಸ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.